ಹಲೋ ಗೆಳೆಯರೇ, ನಮಸ್ತೆ. ಪ್ರಸ್ತುತ ಇವತ್ತು ಕೂಡ ಒಂದು ಪ್ರೊಫೈಲ್ ಬಂದಿದೆ. ನಾನು ಮೊನ್ನೆ ತಾನೇ ಹೇಳಿದಾಗೆ ಪ್ರಸ್ತುತ ಒಂದು 2-3 ದಿನದಿಂದ ಒಂದು 24 ಅವರ್ಸ್ ಆಯಿತು ತುಂಬ ಕಡಿಮೆ ಪ್ರೊಫೈಲ್ಗಳು ಬರ್ತಾ ಇದೆ. ಯಾಕಂದರೆ ಹೆಣ್ಮಕ್ಳು ಭಯ ಪಡ್ತಾ ಇದ್ದಾರೆ, ಎಲ್ಲಿ ನನ್ನ ಡೀಟೇಲ್ಸ್ ಎಲ್ಲನೂ ಕೂಡ ಪಬ್ಲಿಕ್ ಆಗ್ತಾ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಸ್ತುತ ಇವತ್ತು ದೀಪಾ ಹುಳಿಯಾಳ್ ಅಂತ, ಈಕೆ ಬಂದು ದೀಪಾ ಕುಲಕರ್ಣಿ ಒಂದು ಮನೆತನದಿಂದ ಬಂದಿರತಕ್ಕಂಥ ಒಬ್ಬ ಹೆಣ್ಣು ಮಗಳು. ಸೊ ವಯಸ್ಸು ಬಂದು 28 ವರ್ಷ ಆ್ಯಂಡ್ ಊರು ಬಂದುಬಿಟ್ಟು ಹುಳಿಯಾಳ್. ಎಲ್ಲಿ ಬರುತ್ತೆ ಅಂದರೆ ನಮ್ಮ ಉತ್ತರ ಕನ್ನಡ ಒಂದು ಜಿಲ್ಲೆಯಲ್ಲಿ ಬರುತ್ತೆ ಸ್ನೇಹಿತರೆ. ಒಳ್ಳೆಯ ಒಂದು ಮನೆತನದ ಹುಡುಗಿ. ಉದ್ಯೋಗ ಬಂದು ತಾಲೂಕಿನ ಕಚೇರಿನಲ್ಲಿ ಡೇಟಾ ಎಂಟ್ರಿಯ ಒಬ್ಬ ಸಹಾಯಕಿಯಾಗಿ ಕೆಲಸ. ಈ ಒಂದು ಸಹಾಯಕಿ ಕೆಲಸದಿಂದ ಒಂದು ಸಂಬಳ ಕೂಡ ಬರ್ತಾ ಇದೆ ತಕ್ಕ ಮಟ್ಟಿಗೆ. ಸ್ವಭಾವ ಬಂದು ಒಳ್ಳೆಯ ಒಂದು ಮೆಚ್ಯೂರ್ ಆ್ಯಂಡ್ ಡಿಸಪ್ಲೈನ್ಡ್ ಆ್ಯಂಡ್ ಒಳ್ಳೆಯ ಒಂದು ಕ್ಲಾಮ್ ಡೌನ್ ಅಂದರೆ ಶಾಂತ ಸ್ವಭಾವ, ಪ್ರೀತಿ, ನಂಬಿಕೆ, ಸ್ನೇಹ. ಇದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಒಂದು ಹುಡುಗಿ. ಇನ್ನು ಇವರ ಕುಟುಂಬದ ವಿವರಣೆ ನೋಡೋದಾದರೆ, ತಂದೆಯವರೊಬ್ಬ ನಿವೃತ್ತ ರಿಟೈರ್ಮೆಂಟ್ ಸರ್, ತಾಯಿ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಗೃಹಿಣಿ ಮತ್ತು ಸಹೋದರ ಒಬ್ಬ ಉದ್ಯೋಗದಲ್ಲಿ ಇರ್ತಕ್ಕಂಥ ಒಬ್ಬ ಸಹೋದರ ಇದ್ದಾರೆ. ಈ ದೀಪಾ ಹುಳಿಯಾಳ್ ಅಂತಕ್ಕಂಥ ಹುಡುಗಿಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ಎಲ್ಲರೂ ಅಂದರೆ ಇವಾಗಿನ ಜನ್ರೇಷನಲ್ಲಿ ನಿಮಗೆ ಒಬ್ಬ ಹುಡುಗಿ ಮೇಲುಗಡೆ ಬಂದು ಈ ಥರ ಪ್ರಪೋಸ್ ಮಾಡ್ತಿದ್ದಾರೆ, ಮದುವೆ ಆಗ್ತೀನಿ ಅಂದಿದ್ದಾರೆ ಅಂದರೆ ಅವರಿಗೆ ತಕ್ಕ ಹಾಗೆ ರೂಲ್ಸು ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಈಕೆ ಗದ್ದಲಕ್ಕಿಂತ ನೆಮ್ಮದಿಯಾಗಿ ಆಯ್ಕೆ ಮಾಡುವಂಥ ಹುಡುಗ ಬೇಕು. ಮನೆಯಲ್ಲಿ ಯಾವುದೇ ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ, ಯಾವುದೋ ಒಂದು ವಿಚಾರ ಇಟ್ಕೊಂಡು ಅದನ್ನು ಇಶ್ಯೂ ಮಾಡುವಂಥ ಒಬ್ಬ ಹುಡುಗ. ಈ ರೀತಿಯ ಹುಡುಗ ನನಗೆ ಬೇಕಾಗಿಲ್ಲ. ಡ್ರಾಮಾ, ಶೋ ಆಫ್ ಇದ್ಯಾವುದು ಕೂಡ ಇಲ್ಲದ ಒಬ್ಬ ಹುಡುಗ ಬೇಕು ಮತ್ತು ಶಾಂತ ಜೀವನವೇ ಅವನ ಒಂದು ಆಯ್ಕೆ ಆಗಿರಬೇಕು ಅಂತ ಹೇಳಿದ್ದಾರೆ. ಒಳ್ಳೆಯ ಒಂದು ಪಾರ್ಟ್ನರ್ಗೆ ಮತ್ತು ಒಳ್ಳೆಯ ಒಂದು ಸ್ಪೇಸ್ ಕೊಡ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕು. ಅಂದರೆ ಇದೊಂದು ಪೀಸ್ ಅಂತಂದ್ರೆ ನೆಮ್ಮದಿ ಅಂದ ನಾನು ಸಂಸಾರ ಮಾಡಬೇಕು, ನನಗೆ ಪ್ರೀತಿ ಎಷ್ಟು ಕೊಡ್ತಾನೆ ಅವನು ಅದೇ ರೀತಿ ನೆಮ್ಮದಿನೂ ಕೂಡ ಕೊಡಬೇಕು. ಸಿಂಪಲ್ ಆ್ಯಂಡ್ ಸ್ಟ್ರಾಂಗ್ ಬಾಂಡಿಂಗ್ನಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗ. ಆ್ಯಂಡ್ ಕನ್ನಡ ಪ್ಲಸ್ ಹಿಂದಿ ಕಂಪಲ್ಸರಿ ಮಾತಾಡೋಕ್ಕೆ ಬರಬೇಕು. ಆ್ಯಂಡ್ ಕಾರು ಓಡಿಸೋದಕ್ಕೆ ಬರಬೇಕು. ಕಾರು ಏನಕ್ಕೆ ಓಡಿಸೋದಕ್ಕೆ ಬರಬೇಕಂದ್ರೆ ಇವ್ರ ಹತ್ರ ಒಂದು ಕಾರ್ ಇರುತ್ತೆ, ಅದನ್ನು ನೀವು ಡ್ರೈವ್ ಮಾಡಬೇಕು. ಆ್ಯಂಡ್ ಈಕೆ ಇನ್ನಷ್ಟು ಪೂರ್ಣ ಮಾಹಿತಿ ಫೋಟೋವೊಂದಿಗೆ ನಿಮಗೆ ಬೇಕಾಗಿದೆ, ನನಗೆ ಇವರು ಇಷ್ಟ ಆಗಿದ್ದಾರೆ ಅಂತ ನಿಮಗೆ ಅನಿಸಿದರೆ, ಅಂದರೆ ನೀವು ಪ್ರಸ್ತುತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ID ಕೊಟ್ಟಿದ್ದೇವೆ. ಆ ಒಂದು ಜಿಮೇಲ್ IDಗೆ ನಿಮ್ಮ ಪೂರ್ತಿ ಡೀಟೇಲ್ಸ್ಗಳನ್ನು ಕಳಿಸಿದರೆ ಸಾಕು. ಅವರು ನಿಮಗೆ ಪ್ರತಿಯೊಂದು ಮಾಹಿತಿ ಬ್ರೋಕರ್ ಅವರು ಕಳಿಸ್ತಾರೆ. ಬೇಗ ಬೇಗ ಜಿಮೇಲ್ IDಗೆ ಕಳಿಸಿಕೊಡಿ. ಆ್ಯಂಡ್ ಈ ಕಡೆ ನೋಡ್ತಾ ಇರೋದು, ನಾನು ಆವಾಗಲೂ ಹೇಳಿದ್ನಲ್ವ, ಒಂದು ಕಾರ್ ಕೊಡ್ತಾರೆ ಅವರು, ಹಾಗಾಗಿ ಕಾರಿನ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು ಅಂತ. ಸೊ ಇದೇ ಒಂದು ಕಾರ್ ನೋಡಿ, ಸ್ಕೋಡಾ ಅಂತ ಕಾರ್ ಇದೆ ಸ್ನೇಹಿತರೆ. ಒಳ್ಳೆಯ ಒಂದು ಮಾಡೆಲಲ್ಲಿ ಇರ್ತಕ್ಕಂಥ ಕಾರು, SIV ಕಾರು ಮತ್ತು ಸ್ಟ್ರಾಂಗ್ ಟರ್ಬೋ ವಿತ್ ಎನ್ ಆ್ಯಂಡ್ ಕ್ವಾಲಿಟಿ ಇಂಜಿನ್, ಎಕ್ಸಲೆಂಟ್ ಹ್ಯಾಂಡಲಿಂಗ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಎಲ್ಲನೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಆ್ಯಂಡ್ ಲೈಫ್ ಸ್ಟೈಲ್ ಪ್ಯಾಕಿಂಗಲ್ಲಿ ಇರ್ತಕ್ಕಂಥ ಪಿಕಪ್ನಲ್ಲಿ ಇರ್ತಕ್ಕಂಥ ಕಾರ್ ಆಗಿರುತ್ತೆ. ಪವರ್ಫುಲ್ ಡಿಸೈನ್ ಇಂಜಿನಲ್ಲಿ ಇದೆ ಸ್ನೇಹಿತರೆ. ಮತ್ತು ಈ ಒಂದು ಸ್ಕ್ವಾಡ್ ಆಗಿರ್ತಕ್ಕಂಥ ಸ್ಕೋಡಾ ಕಾರ್ ಏನಿದೆ, ಸ್ಟ್ರಾಂಗ್ಗಳಿಗೆ ಡೆವಲಪ್ಮೆಂಟ್ ಆಗ್ತಕ್ಕಂಥ ಕಾರು. ಇವಾಗ ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಹಿಂಗೆ ಇರಬೇಕು ಅಂತ ಕೆಲವೊಂದಿಷ್ಟು ಆಪ್ಷನ್ಗಳು ಹೆಂಗೆ ಕೊಟ್ಟಿದ್ರು, ಅದೇ ರೀತಿ ನನ್ನನ್ನು ಮದುವೆ ಆದರೆ ಅವನಿಗೆ ಹಿಂಗೆ ಇದೇ ಕೊಡ್ತೀನಿ ಅಂತ ಅವ್ರಿಗೂ ಕೂಡ ಆಸೆ. ಅದನ್ನು ನಿಮಗೆ ಈ ಒಂದು ಕಾರ್ನ ಕೊಡ್ತಾರೆ. ಇದು ಸೆಕೆಂಡ್ ಹ್ಯಾಂಡ್ ಸ್ಕೋಡಾ ಕಾರು. ಈ ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಒಳ್ಳೆಯ ಒಂದು ಡೀಸೆಲಲ್ಲಿ ಇದೆ ಸ್ನೇಹಿತರೆ, ಡೀಸೆಲ್ ವೇರಿಯಂಟು. ಇಂಜಿನ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದರೆ ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ. ಗ್ರೇಟ್ ಆಗಿರ್ತಕ್ಕಂತಹ ಒಂದು ಡಿಸೈನ್ ಆ್ಯಂಡ್ ಒಳ್ಳೆಯ ಒಂದು ರೋಡಲ್ಲಿ ನೀವು ತುಂಬ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಪವರ್ಫುಲ್ ಆಗಿರ್ತಕ್ಕಂಥ ಸ್ಟೇರಿಂಗ್ ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂಥ ಟಾಪ್ ಮಾಡೆಲ್ ವಿತ್ ಆ್ಯನ್ ಚಾಕ್ಲೇಟ್ ಕಲರ್ ಅಂತ ಅನಿಸುತ್ತೆ, ಮೇ ಬಿ ಲೈಟ್ ಚಾಕ್ಲೇಟ್ ಕಲರ್ ಇದೆ. ಮತ್ತು ಈ ಒಂದು SIV ಕಾರಿನ ಒಳಗಿನ ಫ್ಯೂಚರ್ಸ್ಗಳನ್ನು ತೋರಿಸ್ತೀನಿ. ಸೊ ಈಕೆಯ ಒಳಗಿನ ಒಂದು ಫ್ಯೂಚರ್ಸ್ಗಳನ್ನು ನೋಡೋದಾದರೆ, ಸ್ಟೇರಿಂಗು ಹೆವಿ ಸ್ಪೀಡ್ ಕಂಟ್ರೋಲರ್ ಸ್ಟೇರಿಂಗ್ ಸ್ಪೇಸು ಮತ್ತು ಈ ಒಂದು ಗಾಡಿಯ ಒಂದು ಗೇರ್ ಸಿಸ್ಟಮ್ನ ಒಂದು ಸ್ಪೇಸು ಮತ್ತು ಇಲ್ಲಿ ನೋಡ್ತಿದ್ದೀರಲ್ವ AC ಮತ್ತು ಏರ್ ಬ್ಯಾಗ್ ಮತ್ತು ಕಂಡೀಷನ್ ಡೋರ್ ಕಂಟ್ರೋಲರ್ ಒಂದು ಸ್ಪೇಸ್ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಸ್ಪೀಡು, ಇನ್ನು ಸ್ಪೀಡಿಗೆ ಸಂಬಂಧಪಟ್ಟಂಗೆ ಅಪ್ ಟು ಬಂದುಬಿಟ್ಟು 150ಇಂದ 200 ಸ್ಪೀಡಲ್ಲಿ ಇದನ್ನು ನೀವು ಲಾಂಗ್ ಡ್ರೈವ್ ಕೂಡ ತೆಗೆದುಕೊಂಡು ಓಡಿಸ್ಬೋದು. ಆ ರೀತಿಯಲ್ಲಿ ಈ ಒಂದು ಕಾರ್ ಇದೆ. ಮತ್ತು ಇಲ್ಲೊಂದು TV ಸ್ಪೇಸ್ ಏನು ನೋಡ್ತಿದ್ದೀರಾ, ಸೊ ಈ ಒಂದು TV ಸ್ಪೇಸ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಬ್ಯಾಕ್ಗ್ರೌಂಡ್ ಒಂದು
ಮ್ಯಾಪ್ ನೋಡ್ಬೋದು ಅಥವಾ ಒಂದು ಕ್ಯಾಮ್ರಾನ ಅಲೋ ಮಾಡ್ಬೋದು. ಎಲ್ಲನೂ ಕೂಡ ಚೆನ್ನಾಗಿದೆ. ಏರ್ ಬ್ಯಾಗ್ ಅಲೋ ಇದೆ ಮತ್ತು AC ಕೂಡ ಇದರಲ್ಲಿ ಅಲೋ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಒಂದು ಕ್ವಾಲಿಟಿ ವೈಸ್ ನೋಡೋದಾದರೆ, ನೀವು ಇವ್ರನ್ನ ಮದುವೆ ಆದರೆ ಒಂದು ಕಾರು ಸಿಗ್ತಕ್ಕಂಥದ್ದು ಒಂದು ಕ್ವಾಲಿಟಿ ವೈಸ್ ಅಷ್ಟೇ ಚೆನ್ನಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದು ಸ್ನೇಹಿತರೆ ನಿಮಗೆ ಸಿಗ್ತಕ್ಕಂಥದ್ದು ಅವರನ್ನು ಮದುವೆ ಆದರೆ ಒಂದು ಕಾರು, ವರದಕ್ಷಿಣೆ, ಒಂದು ಪ್ರೀತಿ. ಸೊ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಾಂದರೆ ಬ್ರೋಕರ್ ಅವ್ರಿಗೆ ಮೆಸೇಜ್ ಮಾಡ್ತೀರಲ್ವಾ, ಸ್ವಲ್ಪ ನೈಸ್ ಮಾಡಿ ಮಾತಾಡಿ, ಏನಂತಾರೋ ನೋಡಿ. ಸೊ ಇದು ಇವತ್ತಿನ ಒಂದು ಮಾಹಿತಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.